ಎಲ್ರಿಗೂ ನಮಸ್ಕಾರ. ಇವತ್ತು ನಾಡಿ ಸೋಜ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜೂನ್ 9, 1937ರಂದು ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸಾಗರದಲ್ಲೇ ಮುಗಿಸ್ತಾರೆ. ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಲ್ಲಿ ತೆರಳಿ ಉನ್ನತ ಶಿಕ್ಷಣವನ್ನು ಮುಗಿಸಿ ಕರ್ನಾಟಕದ ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು 37 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದಂಥ ಇವರು ಮಕ್ಕಳ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದಂಥವರಾಗಿರ್ತಾರೆ. ಸುಮಾರು 40ಕ್ಕೂ ಹೆಚ್ಚು ಕಾದಂಬರಿಗಳು, ಅನೇಕ ಸಣ್ಣ ಕಥೆಗಳು, ನಾಟಕಗಳನ್ನು ಇವರು ಬರೆದಿರ್ತಾರೆ. ಸುಮಾರು 94 ಪುಸ್ತಕಗಳನ್ನು ಪ್ರಕಟಿಸಿರ್ತಾರೆ ಕೂಡ. ಪರಿಸರ ನಾಶವೇ ಮಾನವನ ಜನಾಂಗದ ವಿನಾಶದ ಮೂಲ, ಪರಿಸರವನ್ನು ಉಳಿಸಿಕೊಂಡು ಬಾಳಿದರೆ ಮಾನವನ ಬಾಳು ಸಂತುಷ್ಟ ಎಂಬುದು ಮತ್ತೆ ಮತ್ತೆ ಪ್ರಸ್ತಾಪಿಸಿದಂಥ ಇವರು ಸುಮಾರು 5 ದಶಕಗಳಿಂದಲೂ ಸಹ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಪ್ರಕಾರಗಳಿಂದ ಗುರುತಿಸ್ಕೊಂಡವರಾಗಿರ್ತಾರೆ. ನಾರ್ಬರ್ಟ್ ಡಿಸೋಜ ಇವರು ಮಾಸ್ತಿ, ಕುವೆಂಪು, ಅನಕೃ, ಕಾರಂತು, ಗೋಕಾಕು, ಗೋರೂರು ಮುಂತಾದ ಮಹಾನ್ ಲೇಖಕರು, ಕವಿಗಳ ಕೃತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಮುಂದಿನ ತಮ್ಮ ಸಾಹಿತ್ಯ ಕ್ಷೇತ್ರದ ಕೊಡುಗೆಗೆ ಇವರ ಕೃತಿಗಳೇ ಕಾರಣ ಅಂತ ಹೇಳ್ಬೋದು. 1995ರಲ್ಲಿ ತನ್ನ ಕಾರ್ಯದಿಂದ ನಿವೃತ್ತಿ ಹೊಂದಿದ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವೇ ಆಳವಾಗಿ ತೊಡಗಿಸ್ಕೊಳ್ತಾರೆ. ಇವರ ಕಾದಂಬರಿಗಳನ್ನು ನೋಡೋಣ ಈಗ. ಮಹಾಸತಿ, ಸುರಂಗ, ನಾಯಕ, ಹಕ್ಕಿ ಹಾರಿತು, ತಿರುವುಗಳು, ಗುಡಿಗಾರರು, ಬಂಜೆ ಬೆಂಕಿ, ಮಂಜಿನ ಕಾನು, ಈ ನೆಲ ಜಲ, ಕೆಂಪು ತ್ರಿಕೋನ, ನೆಲ, ಮಾನವ, ಪರಿಸರ ನಾಶ ಮತ್ತು ಕ್ರೈಸ್ತ ಜನಾಂಗದ ಹಿನ್ನೆಲೆ, ಭ್ರಷ್ಟಾಚಾರದ ವಸ್ತು, ಹಿಂದುಳಿದ ಬುಡಕಟ್ಟು ಜನಾಂಗದ ಚಿತ್ರಣ, ಪ್ರಜ್ಞಾಬಲಿ, ವಿಷಯವರ್ತುಲ ಮುಂತಾದ ಬಹಳಷ್ಟು ಕಾದಂಬರಿಗಳನ್ನು ಇವರು ರಚಿಸಿರ್ತಾರೆ. ಇವರ ಕಾದಂಬರಿಗಳಲ್ಲಿ ಬಹಳಷ್ಟು ಕಾದಂಬರಿಗಳು ಚಲನಚಿತ್ರವಾಗಿ ಕೂಡ ನಾವು ನೋಡಿದ್ದೀವಿ. ಉದಾಹರಣೆಗೆ ಮುಳುಗಡೆ, ಕಾಡಿನ ಬೆಂಕಿ, ದ್ವೀಪ, ಬಳುವಳಿ, ಬೆಟ್ಟಪುರದ ದಿಟ್ಟ ಮಕ್ಕಳು, ಆಂತರ್ಯ ಮುಂತಾದವುಗಳು ಚಲನಚಿತ್ರವಾಗಿರೋದನ್ನು ನಾವು ಕಾಣ್ಬೋದಾಗಿದೆ. ಕಾಡಿನ ಬೆಂಕಿ ಚಿತ್ರಕ್ಕೆ ರಜತ ಕಮಲ ಪ್ರಶಸ್ತಿ, ದೀಪ ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಹಿರಿಮೆ ಇನ್ನಷ್ಟು ಪ್ರಜ್ವಲಗೊಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ದೂರದರ್ಶನ ಮಾಧ್ಯಮಗಳಲ್ಲಿ ಮಕ್ಕಳ ಧಾರಾವಾಹಿ, ಕಥೆಗಳನ್ನು ಮತ್ತು ಕಾದಂಬರಿಗಳನ್ನು ನಾಟಕಗಳ ರೂಪಾಂತರ ನಾವು ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಪಠ್ಯಪುಸ್ತಕಗಳಲ್ಲಿ ಸಹ ಇವರ ಕಾದಂಬರಿಗಳನ್ನು ನೋಡ್ಬೋದಾಗಿದೆ. ಮಕ್ಕಳ ಸಾಹಿತ್ಯದಲ್ಲಿ ಸುಮಾರು 12 ಕೃತಿಗಳನ್ನು ಪ್ರಕಟ ಮಾಡಿರುತ್ತಾರೆ. ಕೊಂಕಣಿ, ಮಲಯಾಳಂ, ತೆಲುಗು, ಸಂಸ್ಕೃತ, ಹಿಂದಿ, ಇಂಗ್ಲೀಷ್ ಭಾಷೆಗಳಿಗೂ ಸಹ ಇವರ ಕಾದಂಬರಿಗಳು ಅನುವಾದವಾಗಿರೋದನ್ನು ನೋಡ್ಬೋದಾಗಿದೆ. ಡಿಸೋಜರವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಪುಸ್ತಕ ಪ್ರಾಧಿಕಾರ, ಕುವೆಂಪು ವಿಶ್ವವಿದ್ಯಾನಿಲಯ ಸೆನೆಟ್, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಸೆನೆಟ್, ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಆಡಳಿತ ಪರಿಷತ್, ಕುವೆಂಪು ರಂಗಮಂದಿರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಂತಾದ ಪ್ರಮುಖ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ಸೇವೆಯನ್ನು ಸಲ್ಲಿಸಿರ್ತಾರೆ. ಇಂತಹ ಮಹಾನ್ ವ್ಯಕ್ತಿಯನ್ನು ಪಡೆದಂಥ ನಾವುಗಳೇ ಪುಣ್ಯರು ಅಂತ ಹೇಳ್ಬೋದಾಗಿದೆ. ಇವರು ತುಂಬ ಸರಳ ಮತ್ತು ಪರಿಸರ ಸ್ನೇಹಿಯಾದಂಥ ವ್ಯಕ್ತಿಯಾಗಿರ್ತಾರೆ. ಇಂಥವರ ಮಾರ್ಗದರ್ಶನ ಮತ್ತು ಇವರ ಕೃತಿಗಳು ನಮ್ಮ ಮುಂದಿನ ಪೀಳಿಗೆಗೆ ಬಹಳಷ್ಟು ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪೆನ್ನು ಪೇಪರ್ ಹಿಡಿದು ಮನಸ್ಸಿಗೆ ಬಂದಂತೆ ಬರೆದವರಲ್ಲ ಇವರು. ಪ್ರತಿ ವಿಷಯವನ್ನು ಸಹ ಆಳವಾಗಿ ಅಧ್ಯಯನ ಮಾಡಿ ಬರೆದಂಥ ವ್ಯಕ್ತಿಯಾಗಿರ್ತಾರೆ. ಇಂಥವರ ಕೊಡುಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವರು ಇವತ್ತು ಜೀವಂತವಾಗಿರದೇ ಇದ್ದರೂ ಸಹ ಸಾಧನೆ ಮಾತ್ರ ಕನ್ನಡ ಸಾಹಿತ್ಯ ಲೋಕದಲ್ಲಿ ಯಾವಾಗಲೂ ಅಮರವಾಗಿ ಇರುತ್ತದೆ. ಡಂಬಾಚಾರ, ಆಡಂಬರ, ಆಸೆ, ಆಮಿಷಗಳಿಗೆ ಇಷ್ಟಪಡದಂಥ ವ್ಯಕ್ತಿಯಾಗಿರ್ತಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಖಿಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಂದೇಶ ಸಾಹಿತ್ಯ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರನ್ನು ಹುಡುಕಿ ಬಂದಂಥದ್ದಾಗಿರ್ತದೆ. ಇಂತಹ ಪರಿಸರ ಪ್ರೇಮಿ, ಸಾಹಿತಿ, ಲೇಖಕರನ್ನು ಕಂಡ ನಾವುಗಳು ಧನ್ಯರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಜನವರಿ 5, 2025ರಂದು ಇವರು ವಯೋಸಹಜ ಕಾಯಿಲೆಯಿಂದ ಮರಣ ಹೊಂದಿರ್ತಾರೆ. ಸರಳ ಪರಿಸರ ಸ್ನೇಹಿಯನ್ನು ಹೊಂದಿರ್ತಂಥ ನಾವೇ ಧನ್ಯರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಇವರ ಈ ಸಾಹಿತ್ಯ ಸೇವೆ ಮತ್ತಷ್ಟು ಮುಗಿದಷ್ಟು ನಮ್ಮಲ್ಲಿ ಉಳಿಲಿ. ಈ ಪುಟ್ಟ ಕಾರ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದ
ತೆಗಿರಲಿ. ನಾನು ಕೂಡ ನಾ ಡಿಸೋಜ ಅವರಂಥ ನೆನಪಿನ ಕಾಣಿಕೆಯನ್ನು ತಗೊಂಡು ಅವರನ್ನು ತುಂಬ ಹತ್ತಿರದಿಂದ ನೋಡಿದವಳಾಗಿರ್ತೀನಿ. ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದಗಳು.